ನಮಸ್ಕಾರ ಕರ್ನಾಟಕ. ಸ್ವತಂತ್ರ ಬಂದು ನಮಗೆ 78 ವರ್ಷಗಳೇ ಕಳೆದು ಹೋಗಿದೆ. ಕರ್ನಾಟಕದಲ್ಲಿ ಅದು ಬೇಡ, ಕರ್ನಾಟಕದಲ್ಲಿ ಬೇಡ, ಕರ್ನಾಟಕದ ಯಾವುದೇ ಜಿಲ್ಲೆ ವಿಚಾರ ಬೇಡ ನಮಗೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರಿಗೆ ನಿಜವಾಗ್ಲೂ ಉಪಯೋಗ ಆಗುವಂಥ ವ್ಯವಸ್ಥೆ ಇಟ್ಕೊಂಡು ಇದೆ ಅನ್ನೋದು ಹುಡುಕ್ತಾ ಹೋಯಿತು ಅಂದರೆ ಖಂಡಿತವಾಗಿ 78 ವರ್ಷಗಳ ನಂತರ ನಮಗೂ ಗೊತ್ತಾಗ್ತಾ ಇದೆ, ನಿಮಗೂ ಗೊತ್ತಾಗಿರಬೇಕು. ಯಾಕೆ ಅಂತಂದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಯಾವುದೂ ಇಲ್ಲ. ಬೆಂಗಳೂರಲ್ಲಿ ಬೋರಿಂಗು, ವಿಕ್ಟೋರಿಯಾ, ಕಿದ್ವಾಯ್, ಒಂದಷ್ಟು 4-5 ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ. ಕಳೆದ 15-20 ದಿವಸಗಳ ಹಿಂದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥ ಅನಧಿಕೃತ ಚಟುವಟಿಕೆಗಳು ಮತ್ತು ಅಲ್ಲಿ ರೋಗಿಗಳ ಮೇಲೆ ಏನೋ ಮೆಡಿಸಿನ್ಸ್ ಇಲ್ದಿರ, ವ್ಯವಸ್ಥೆ ಇಲ್ದಿರ ಒದ್ದಾಟವನ್ನು ನೋಡಿ ಸುಮೋಟೋ ಕೇಸನ್ನು ಐ ಥಿಂಕ್ ಕರ್ನಾಟಕ ಲೋಕಾಯುಕ್ತ ಅವರು ರಿಜಿಸ್ಟ್ರ್ ಮಾಡಿಕೊಂಡು ತನಿಖೆ ಮಾಡಿ ಅಲ್ಲಿ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಸ್ವತಃ ಐ ಥಿಂಕ್ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನೇ ಐ ಥಿಂಕ್ ಬಹಿರಂಗವಾಗಿತ್ತು. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದ್ರ ಬಗ್ಗೆ ವಿಚಾರಗಳು ಪ್ರಸ್ತಾಪ ಆಯಿತು. ಏನೋ ಬದಲಾವಣೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತವಾಗಿ ಕಿದ್ವಾಯಿಗೆ ಲೋಕಾಯುಕ್ತ ಸುಮೋಟೋ ಕೇಸ್ ರಿಜಿಸ್ಟ್ರ್ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅಲ್ಲಿ ಕಿತ್ತು ತಿನ್ನುವಂಥ ಭ್ರಷ್ಟಾಚಾರ, ಪ್ರತಿಯೊಂದಕ್ಕೂ ಟೇಬಲ್ ಕಡೆ ಲಂಚ ಕೊಡಬೇಕು, ಮೆಡಿಸಿನ್ಸ್ ಇಲ್ಲ, ಬೇಕಾದಂಥ ಟ್ರೀಟ್ಮೆಂಟು, ರೇಡಿಯಾಲಜಿ ಅಥವಾ ಬೇಕಾದಂಥ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ಅನ್ನೋದನ್ನು ಮತ್ತೆ ರುಜುವಾತಾಗ್ತಾ ಇದೆ. ಈಗ ಆ ನಿಟ್ಟಿನಲ್ಲಿ ಮತ್ತೊಂದು ಲೋಕಾಯುಕ್ತ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಳಿ ನಡೆಸಿ ಅಲ್ಲಿ ಇರುವಂಥ ಪರಿಸ್ಥಿತಿಯನ್ನು ಸುಮೋಟೋ ಕೇಸ್ ರಿಜಿಸ್ಟ್ರ್ ಮಾಡಿಕೊಂಡು ಒಂದಷ್ಟು ತನಿಖೆಗಳು ಮಾಡಿದ್ದಾರೆ. ರೀಸೆಂಟಾಗಿ ರಾಜ್ಯ ಸರ್ಕಾರ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ 19ನೇ ಶತಮಾನದಲ್ಲಿ 1900 ಮೈಸೂರು ಮಹಾರಾಜರು ಒಡೆಯರ್ ಅವರು ಈ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ರು ಅಂತ ದಾಖಲೆಗಳ ಪ್ರಕಾರ ತಿಳಿದು ಬಂದಿದೆ. ಒಂದು 125 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆನೇ ನಿಜವಾದಂಥ ನರಕವಾಗಿ ಸೃಷ್ಟಿಯಾಗಿದೆ. ಅಲ್ಲಿ ಹೋಗ್ತಾ ಇರುವಂಥ ಐ ಥಿಂಕ್ ರೋಗಿಗಳಾಗಿರ್ಬೋದು, ಬಡವರಾಗಿರ್ಬೋದು, ಸಾಮಾನ್ಯ ವರ್ಗರಾಗಿರ್ಬೋದು, ಇಂಥ ಫೆಸಿಲಿಟಿ ಇಲ್ಲ ಅಂತೆಲ್ಲ. ಯೂರಿಯಾಲಜಿ ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, 24 hours ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ರೀತಿ ಫೆಸಿಲಿಟಿ ಇದೆ. 1000 ಬೆಡ್ಡಿನ ಆಸ್ಪತ್ರೆ. ಆದರೆ ಸೌಕರ್ಯ ನೋಡೋಕೆ ಹೋಯ್ತು ಅಂತಂದರೆ ಇದು ನಾನು ಹೇಳ್ತಾ ಇಲ್ಲ, ಇದು ಲೋಕಾಯುಕ್ತ ರಿಪೋರ್ಟ್ ಹೇಳ್ತಾ ಇದೆ. ಓಕೆ, ಇಲ್ಲಿ ಹೇಳಲಿಕ್ಕೆ ಟ್ರಾಮಾ ಸೆಂಟ್ರು ಮತ್ತು ICU ಅಂತ ಮಾಡಿದ್ದಾರೆ. ಬಟ್ ಈ ICU ಸೆಂಟ್ರಲ್ಲಿ ವೆಂಟಿಲೇಟರ್ಗಳೇ ವರ್ಕ್ ಆಗಲ್ಲ. ವೆಂಟಿಲೇಟರ್ ಇಲ್ಲ ಅಂತ ಹೇಳಿ ಬೆಡ್ ಖಾಲಿ ಇದ್ದರೂ ಸಹ ICUನಲ್ಲಿ ಅಡ್ಮಿಟ್ ಮಾಡ್ಕೊಂಡಿರುವಂಥ ಪರಿಸ್ಥಿತಿಗಳು. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕರ್ನಾಟಕ ರಾಜಧಾನಿಯಲ್ಲಿದೆ. ಆಮೇಲೆ KR ಮಾರ್ಕೆಟ್ನಲ್ಲಿದೆ, ಕೃಷ್ಣರಾಜ ಮಾರ್ಕೆಟಲ್ಲಿದೆ. ಒಡೆಯರ್ ಅವರ ಹೆಸರನ್ನೇ KR ಮಾರ್ಕೆಟ್ಗೂ ಇಟ್ಟಿರೋದು. ಅದೇ ಒಡೆಯರ್ ಅವರೇ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಯನ್ನು ಸಹ ಕಟ್ಟಿದ್ದು. ಬಟ್ ಪರಿಸ್ಥಿತಿ ಹೇಗಿದೆ ಅಂತಂದರೆ 78 ವರ್ಷಗಳ ನಂತರ ನಾವು ಇವನ್ ಸಾಮಾನ್ಯ ಜನ, ಬಡವರು ಅಥವಾ ನಿರ್ಗತಿಕರು ಅಥವಾ ಸರ್ಕಾರದ ಸೌಲಭ್ಯಗಳ ಮೇಲೆ ಡಿಪೆಂಡ್ ಆಗಿರೋರು ಈ ವಿಕ್ಟೋರಿಯಾ ಆಸ್ಪತ್ರೆಗೋ ಕಿದ್ವಾಯಿಗೋ ಕಾಲಿಟ್ಟು ಬಿಟ್ರೆ ಖಂಡಿತವಾಗಿ ಜೀವಂತವಾಗಿ ಹೊರಗಡೆ ಬರ್ತಾರಂತ ಯಾವುದೇ ಐ ಥಿಂಕ್ ದೇರ್ ಇಸ್ ನೋ ಗ್ಯಾರಂಟಿ. ಈ ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ನೋಡ್ತಾ ಹೋದರೆ ಖಂಡಿತವಾಗಿ ಪದೇ ನಮಗೆ BJPಗೆ ಓಟ್ ಹಾಕಿ ಕಾಂಗ್ರೆಸ್ ಸರಿ ಇಲ್ಲ JDSಗೆ ಓಟ್ ಹಾಕಿ ಕರೆಕ್ಟ್ 3 ಜನರಿಗೂ ಓಟ್ ಹಾಕಿ ನೀವು ಮಾಡಿರೋಂಥದ್ದು ಏನು? 78 ವರ್ಷಗಳ ಕಾಲ ನೀವು ಈ ಆಡಳಿತ ಮಾಡಿ ನಿಮ್ಮ ಆಸ್ತಿಗಳನ್ನು ಹೆಚ್ಚು ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ವಂಶ ಪಾರಂಪರೆ, ಪದೇ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ವಂಶ ಪಾರಂಪರೆ ಆಡಳಿತ ಕೊನೆಯಾದರೆ ಮಾತ್ರ ಬಡವರು ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇದೇ ರೀತಿ ರೋಗ ಬಂದು ಭ್ರಷ್ಟಾಚಾರದಿಂದನೋ, ನಿರುದ್ಯೋಗದಿಂದನೋ, ಹಸುವಿನಿಂದನೋ ಸಾಮಾನ್ಯ ಜನ ಕೊನೆ ಆಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ವಿಕ್ಟೋರಿಯಾ ಆಸ್ಪತ್ರೆಯನ್ನು ತನಿಖೆ ಮಾಡಿದಂಥ ಲೋಕಾಯುಕ್ತರು ಪತ್ರಿಕೆಗಳ ಮೂಲಕ ಬಂದಿರೋಂಥ ವಿಚಾರ ಏನು ಅಂತಂದರೆ ಅಲ್ಲಿ ICU ಇದೆ, ಆದರೆ ವೆಂಟಿಲೇಟರ್ಸು ಮತ್ತು ಪ್ಯಾರಾಮೆಡಿಕಲ್ ಸಿಸ್ಟಮ್ಯಾಟಿಕ್ ಸಪೋರ್ಟಿಂಗ್ ಸಿಸ್ಟಮ್ ಏನಾಗಿರ್ಬೋದು ಇದು ಯಾವುದೂ ಇಲ್ಲ ಅಲ್ಲಿ. ಅದರಿಂದ ICU ಇದ್ದರೂ ಸಹ ವಿಕ್ಟೋರಿಯಾ ಆಸ್ಪತ್ರೆಯ ICUವನ್ನು ಪೇಷಂಟ್ಗಳಿಗೆ ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆಗಳಿಲ್ಲ ಅಂತಾರೆ. ಸಾಕಷ್ಟು 1000 ಬೆಡ್ ಇರುವಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಕ್ಸ್ಪೈರ್ಡ್ ಮಾತ್ರೆಗಳು, ಔಷಧಿಗಳು ಸಿಕ್ಕಿವೆ ಅಂತ. ಸೊ ಇದರ ಅರ್ಥ ನಾವು ಏನು ಮಾಡ್ಕೊಳ್ಬೇಕು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ನನಗನ್ಸಿದ್ದೇನು ಅಂತಂದರೆ ಈ ಎಕ್ಸ್ಪೈರಿ ಆಗಿರೋಂಥ ಮಾತ್ರೆಗಳನ್ನು, ಔಷಧಿಗಳನ್ನು ಅಲ್ಲಿ ಅಡ್ಮಿಟ್ ಆಗೋವಂಥ ಪೇಷಂಟ್ಗಳಿಗೇನಾದರೂ ಅವ್ರು ಕೊಟ್ಟಿದ್ರೆ ಇದು ಅಪರಾಧ ಅಲ್ವಾ? ಇದೊಂದು ಕೊಲೆ ಅಲ್ವಾ? ಆಮೇಲೆ
ಆ ಇಡೀ ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆ ಒಳಾಂಗಣದಲ್ಲಿ ಇಟ್ಸ್ ಅ ವೆರಿ ಬಿಗ್ ಜಾಗ ಇರುವಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಲ್ಲ ಪ್ರೈವೇಟ್ ಆ್ಯಂಬುಲೆನ್ಸ್ಗಳು ಕಾಯ್ತಾ ಕೂತ್ಕೊಂಡಿರ್ತದಂತೆ. ಕಾರಣ ಯಾಕೆ ಅಂತಂದರೆ, ಹೇಗಿದ್ದರೂ ಒಳಗಡೆ ಹೊರೆ ಬೆಡ್ ಸಿಗಲ್ಲ, ಬೆಡ್ ಇಲ್ಲ ಬ್ರೆಡ್ ಇಲ್ಲ ಅಂದಂಗೆ ಒಳಗಡೆ ಹೊರೆ ಬೆಡ್ ಸಿಗಲ್ಲ. ಬೆಡ್ ಸಿಕ್ಕಿಲ್ಲ ಅಂತಂದರೆ ಎಮರ್ಜೆನ್ಸಿಗೆ ಪ್ರಾಣ ಉಳಿಸ್ಬೇಕು ಅಂತಂದರೆ ಅಲ್ಟಿಮೇಟಾಗಿ ಪ್ರೈವೇಟ್ ಆ್ಯಂಬುಲೆನ್ಸ್ಗಳಿಗೆ ಗೊತ್ತು. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ದಂಧೆನೇ ಆಗಿಬಿಟ್ಟಿದೆ. ಸರ್ಕಾರಿ ಆ್ಯಂಬುಲೆನ್ಸ್ಗಳಿಗಿಂತ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪ್ರೈವೇಟ್ ಆ್ಯಂಬುಲೆನ್ಸ್ಗಳು ಕಾಯ್ತಾ ಕೂತಿರ್ತದೆ. ವಿಧಿ ಇಲ್ಲದೆ ಒಳಗಡೆ ಹೋಗಿ ಈಗ ಐ ಸಿ ಯು ಇದ್ಕೊಂಡು ಅಲ್ಲಿ ವೆಂಟಿಲೇಟರ್ ಇಲ್ಲ ಅಂತಂದರೆ ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಐ ಸಿ ಯುನಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಟ್ರಾಮಾ ಸೆಂಟರ್ ಅಂತ ಹೆಸರು ಹೇಳೋದು, ರೇಡಿಯಾಲಜಿ ಅಂತ ಸೆಂಟರ್ ಹೇಳೋದು, CT ಸ್ಕ್ಯಾನ್ ಅಂತ ಹೆಸರಿಟ್ಟಿರೋದು, ಇಂಥ ಒಂದು ಸ್ಪೆಷಾಲಿಟಿ ಇಲ್ಲ ಅಂತೆಲ್ಲ ಯೂರಾಲಜಿ ಆಗಿರ್ಬೋದು, ನೆಫ್ರಾಲಜಿ ಎಲ್ಲ ರೀತಿಯ ಡಿಪಾರ್ಟ್ಮೆಂಟ್ಗಳನ್ನ ಓಪನ್ ಮಾಡಿ, ಆದರೆ ಆ ಸೌಕರ್ಯಗಳು ಮಾತ್ರ ಯಾವುದೂ ಕೂಡ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. 125 ವರ್ಷಗಳ ಇತಿಹಾಸ ಇರುವಂಥ ಈ ಆಸ್ಪತ್ರೆ 78 ವರ್ಷಗಳ ಸ್ವತಂತ್ರ ಭಾರತದ ಅಥವಾ ಸ್ವತಂತ್ರ ಭಾರತದವನ್ನು ಆಡಳಿತದಲ್ಲಿ ನಾವೆಲ್ಲ ಬಂದಿರೋದು. ಇವತ್ತು ಯಾವ್ಯಾವ ಟೆಕ್ನಾಲಜಿ ಮೊಬೈಲ್ನಲ್ಲೇ ಎಲ್ಲ ಸಿಗುತ್ತೆ. ಬಟ್ ಆದರೆ ಇವತ್ತಿನ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ನರಕದ ಪರಿಸ್ಥಿತಿ ಅಂತ. ಅದು ಕಿದ್ವಾಯಿ ಆಗಿರ್ಬೋದು ಅಥವಾ ವಿಕ್ಟೋರಿಯಾ ಆಗಿರ್ಬೋದು, ಎರಡನ್ನೂ ಕೂಡ ಸುಮೋಟೋ ಕೇಸನ್ನು ರಿಜಿಸ್ಟ್ರ್ ಮಾಡಿಕೊಂಡು ಅಲ್ಲಿರುವಂಥ ಐ ಥಿಂಕ್ ಅನಧಿಕೃತ ವ್ಯವಹಾರಗಳನ್ನು ಎಕ್ಸ್ಪೋಸ್ ಮಾಡ್ತಾ ಇರೋದು ಇಟ್ಸ್ ನನ್ ಅದರ್ ದ್ಯಾನ್ ಕರ್ನಾಟಕ ಲೋಕಾಯುಕ್ತ. ಬಟ್ ಬಡವರ ಹತ್ರ ಓಟ್ ತಗೊಂಡು ನಾವು ಬದಲಾವಣೆ ಮಾಡ್ತೀವಿ ಅಂತ ಬರುವಂಥ ಈ BJP, ಕಾಂಗ್ರೆಸ್, JDS ಪಕ್ಷಗಳು ನಿಜವಾಗ್ಲೂ ಜನರಿಗೆ ಸೇವೆ ಮಾಡ್ತಾ ಇದೆಯಾ ಅಥವಾ ನರಕವನ್ನು ಸೃಷ್ಟಿ ಮಾಡಿದೆಯಾ ಅಂತ ಇದಕ್ಕೆ ಸೂಕ್ತ ಉದಾಹರಣೆ ಈ ವಿಕ್ಟೋರಿಯಾ ಆಸ್ಪತ್ರೆ ಅಂತ ಹೇಳುತ್ತಾ, ಆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂಥ ಈ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ಎಕ್ಸ್ಪೈರಿ ಮೆಡಿಸಿನ್ಗಳನ್ನು ಅಲ್ಲಿರುವಂಥ ಪೇಷಂಟ್ಗಳಿಗೆ ಕೊಡುವಂಥದ್ದಾಗಿರ್ಬೋದು, ಐ ಸಿ ಯುನಲ್ಲಿ ವೆಂಟಿಲೇಟರ್ ಇಡದೆ ಐ ಸಿ ಯುನ ವೇಸ್ಟ್ ಆಗಿ ಬಿಟ್ಟಿರೋಂಥದ್ದೇ ಆಗಿರ್ಬೋದು, ಹೊರಗಡೆಯಿಂದ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಆ್ಯಂಬುಲೆನ್ಸ್ಗಳು ಬಂದು ಹೊರಗಡೆ ಕಾಯ್ಕೊಂಡು ದಂಧೆ ಮಾಡುವಂಥ ವಿಚಾರಣೆ ಆಗಿರ್ಬೋದು, ಇದೆಲ್ಲ ವಿಕ್ಟೋರಿಯಾ ಆಸ್ಪತ್ರೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿದೆ, ಅಲ್ಲಿರುವಂಥ ಡಾಕ್ಟ್ರುಗಳಿಗೆ ಗೊತ್ತಿದೆ. ಆಮೇಲೆ ಇದೆಲ್ಲ ಗೊತ್ತಿದ್ದು ಇದೆಲ್ಲ ನಡೀತದೆ. ಯಾಕೆ ಅಂತಂದರೆ ದಿಸ್ ಲಾಟ್ ಆಫ್ ಮನಿ ಲಿಬರೇಟೆಡ್. ಈ ಒಂದು ನೋಡಿ, ಕೋರ್ಟ್ಗೆ ಹೋದಾಗ ಅಥವಾ ಕೋರ್ಟಲ್ಲೋ ಅಥವಾ ಡಾಕ್ಟರ್ ಹತ್ರ ಹೋದಾಗ ಜನ ಸಾಲನೋ ಸೋಲನೋ ಮಾಡಿ ತಂದು ಅದನ್ನು ಕಟ್ಟಿ ತಮ್ಮ ಮರ್ಯಾದೆಯನ್ನು ಪ್ರಾಣವನ್ನು ಉಳಿಸ್ಕೊತಾರೆ. ಇಂಥ ಪ್ರಾಣ ಉಳಿಯುವಂಥ ಜಾಗದಲ್ಲಿ ಭ್ರಷ್ಟಾಚಾರ, ಕಿತ್ತು ತಿನ್ನುವಂಥ ಭ್ರಷ್ಟಾಚಾರ ನಡೀತಾ ಇದೆ. ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಹೋದಂಥ ಈ ಒಂದು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಶಾಂತವೇರಿ ಗೋಪಾಲ್ ಗೌಡ್ರನ್ನ ಒಂದು ಸಮಯದಲ್ಲಿ ಶಾಂತವೇರಿ ಗೋಪಾಲ್ ಗೌಡ್ರು ಈಸ್ ಅನ್ ಐಕಾನ್, ಈ ಭ್ರಷ್ಟಾಚಾರದ ವಿರುದ್ಧದ ಐಕಾನು ಶಾಂತವೇರಿ ಗೋಪಾಲ್ ಗೌಡ್ರು. ಒಂದು ಸಮಯದಲ್ಲಿ ನಾವು ಕೇಳ್ಪಟ್ಟಿದ್ದೇನು ಅಂತಂದರೆ ಅವ್ರ ಶಾಂತವೇರಿ ಗೋಪಾಲ್ ಗೌಡ್ರು ಶಾಲು ಅಂತಂದರೆ ಜನ ಆ ಶಾಲುನ ಮಾಡ್ಕೊಂಡವ್ರನ್ನ ಗೆಲ್ಲಿಸಿದಂಥ ಕಾಲ. ಆ ರೀತಿಯ ಒಂದು ಜನಪ್ರತಿನಿಧಿಗಳಂತ ನೋಡಿದಂಥ ಈ ಕರ್ನಾಟಕದಲ್ಲಿ ಬಡವರನ್ನು ಕಿತ್ತು ತಿನ್ನುವಂಥ ರಾಜಕಾರಣಿಗಳು, ಆಮೇಲೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ ವಿಕ್ಟೋರಿಯಾ ಆ್ಯಂಡ್ ಕಿದ್ವಾಯಿ. ಎರಡರ ಮೇಲೂ ಕೂಡ ಲೋಕಾಯುಕ್ತ ಸುಮೋಟೋ ಕೇಸನ್ನು ದಾಖಲಿಸಿ ಅಲ್ಲಿರುವಂಥ ನೋಡಿ, ಯೋಚನೆ ಮಾಡಿ, ನಮ್ಮ ಓಟ್ ಬೇಕು, ನಮ್ಮ ಟ್ಯಾಕ್ಸ್ ಬೇಕು, ನಮಗೆ ಸೌಕರ್ಯ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಬರುವಂಥ BJP, ಕಾಂಗ್ರೆಸ್, JDS ಸದ್ಯದ ಪರಿಸ್ಥಿತಿಯಲ್ಲಿ 2023ರಲ್ಲಿ ಬದಲಾವಣೆ ಮಾಡ್ತೀವಿ, ಭ್ರಷ್ಟಾಚಾರನ ಮಟ್ಟ ಹಾಕ್ತೀವಿ, 2.25 ಲಕ್ಷ ನಿರುದ್ಯೋಗ ಸರ್ಕಾರಿ ಕೆಲಸಗಳನ್ನು ತುಂಬ್ತೀವಿ, ನಾವೆಲ್ಲ ರೀತಿಯ ಒಂದು ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳಿ ಬಂದಂಥ ಇದೇ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇವತ್ತು ಹೆಸರು ಬದಲಾವಣೆ ಮಾಡೋಕ್ಕೆ ಹೊಡಿದರೆ ಹೊರತು ಅಲ್ಲಿ ಕಿತ್ತು ತಿನ್ನುವಂಥ ಭ್ರಷ್ಟಾಚಾರ, ಪ್ರಾಣ ಹೋಗೋಂಥ ಜಾಗ, ಯಾವ ಆಸ್ಪತ್ರೆ ಏನಂತ ಪ್ರಾಣ ಉಳಿಸ್ಬೇಕಾದಂಥ ಜಾಗ ವಿಕ್ಟೋರಿಯಾ ಕಿದ್ವಾಯಿ ಕರ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿ ಅವರು ವಾಪಸ್ ಬರೋಲ್ಲ. ಆ ರೀತಿಯ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಬದಲಾವಣೆ ಬೇಕಾಗಿದೆ, ಬಡವರು ಬದುಕಬೇಕಾಗಿದೆ, ಸಾಮಾನ್ಯ ಜನ ಬದುಕಬೇಕಾಗಿದೆ. ನಾವು ಕಟ್ಟೋ ತೆರಿಗೆ ಉಚಿತವಾಗಿ ಒಂದು ಸಣ್ಣ ಸಿಂಗಪೂರು, ನೆದರ್ಲ್ಯಾಂಡು, ಭೂತಾನು, ಶ್ರೀಲಂಕಾ ಇಂಥ ಜಾಗಗಳಲ್ಲಿ ಉಚಿತ ಶಿಕ್ಷಣ ಇದೆ, ಉಚಿತ ಹೆಲ್ತ್ ಇದೆ. ಇವತ್ತು 78 ವರ್ಷಗಳ ನಂತರ ನಾವು ಸ್ವತಂತ್ರ ಹೋರಾಟ ಮಾಡಿ ತಗೊಂಬಂದಂಥ ಸ್ವತಂತ್ರ ನೋಡಿ, ಆ ವಿಕ್ಟೋರಿಯಾ ಆಸ್ಪತ್ರೆ, ಆ ಕಿದ್ವಾಯಿ ನೋಡಿಬಿಟ್ರೆ ಬಾಯಿ ಬಡ್ಕೊಳ್ಬೇಕು. ಕಾರಣ ಯಾಕೆ ಅಂತಂದರೆ ಅಲ್ಲಿ ಒಳಗಡೆ ಹೋದರೆ ನಿಮ್ಮನ್ನು ಅಂದರೆ ಈಗ ನಾವೇನಾದರೂ ನಮ್ಮ ಮನೆಯವರ ಬೇರೆ ನಿಮ್ಮ ಮನೆಯವ್ರನ್ನ ನೀವು ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಕೊಡೋವಂಥ ಹಣ
ಕಿಕ್ ಬ್ಯಾಕ್ಸ್ ಬದಲು ಯಾವ್ದಾನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಬೋದು. ಬಟ್ ಇವತ್ತು ಪ್ರೈವೇಟ್ ಆಸ್ಪತ್ರೆಗಳು ಅಷ್ಟೇನೆ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಅಷ್ಟೇನೆ ಒಳಗಡೆ ಹೋದರೆ ಮೋಸ್ಟ್ಲಿ ಏನಾದ್ರು ಹಾರ್ಟ್ ಪೇಷಂಟ್ ಅಂತ ಏನಾದರೂ ಅವ್ರಿಗೇನಾದರೂ ಕಿಡ್ನಿ ಅಂತ ಏನಾದರೂ ಹೋದರೆ ಖಂಡಿತವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದರೆ ಆ ರೀತಿಯ ಬಿಲ್ಗಳನ್ನು ಕೊಡ್ತಾರೆ. ಇದು ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ರಾಜಕೀಯವಾಗಿ ಆಗಬೇಕು ಅಂತ ಈ ಮೂಲಕ ಹೇಳುತ್ತಾ, ವಿಕ್ಟೋರಿಯಾ ಆಸ್ಪತ್ರೆಯ ಈ ಒಂದು ಕರಾಳ ಮುಖವನ್ನು ಕರ್ನಾಟಕ ಲೋಕಾಯುಕ್ತರು ಬಯಲಿಗೆಳೆದಿದ್ದಾರೆ. ಬಟ್ ಬದಲಾವಣೆ ಆಗಬೇಕು ಅಂತಂದರೆ ಅದು ರಾಜ್ಯ ಸರ್ಕಾರನೇ ಮಾಡಬೇಕು. ಈಗ CM ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಯಾರಾದರೂ ಮುಂದಿನ ದಿನಗಳಲ್ಲಿ ಜನಪರ ಕಾಳಜಿ ಇರುವಂಥ ವ್ಯಕ್ತಿಗಳು ಬಂದು ಕೂರಬೇಕು. 224 MLAಗಳನ್ನು ನಿಜವಾಗಲೂ ಸೋಲಿಸಿ ಮನೆಗೆ ಓಡಿಸಬೇಕು. ಬದಲಾವಣೆ ಆಗ ಮಾತ್ರ ಸಾಧ್ಯ. ನೀವು ವಂಶ ಪಾರಂಪರ್ಯವಾಗಿ ಈಗ ದಾವಣಗೆರೆಯಲ್ಲಿ ವಂಶಕ್ಕೆ ಹಾಕಿ ಏನೋ ಮೇಟಿ ಅವ್ರ ಕುಟುಂಬಕ್ಕೆ ಓಟ್ ಹಾಕಿ ಬದಲಾವಣೆ ಖಂಡಿತ ಆಗಲ್ಲ. ಯಾಕೆ ಆಗಕ್ಕೆ ಬಿಡಲ್ಲ. ಇವೆಲ್ಲ ದೇರ್ ಆಲ್ ಬಿಕಮ್ ಎ ಮಾಫಿಯಾಸ್. ಡೈನಾಸ್ಟಿ ಪಾಲಿಟಿಕ್ಸ್ ಅನ್ನೋದು ಒಂದು ಮಾಫಿಯಾಗಳಾಗ್ಬಿಟ್ಟಿದೆ. ಅವರುಗಳಿಗೆ ಸತತವಾಗಿ ಅಧಿಕಾರ ಬೇಕು, ನಮ್ಮ ಓಟ್ ಬೇಕು, ನಮ್ಮ ತೆರಿಗೆ ಬೇಕು, ನಮ್ಮನ್ನು ಆಳ್ಕೊಂಡು ಅವರು ಜೀವನ ಮಾಡಬೇಕು, 1000 ಕೋಟಿ ಡಿಕ್ಲೇರ್ ಮಾಡ್ಕೊಳ್ಬೇಕು. ಆದರೆ ಸರ್ಕಾರದ ಆಸ್ಪತ್ರೆಗಳ ಪರಿಸ್ಥಿತಿ ವಾಂತಿಗೆ ಬರುತ್ತೆ, ವಾಸನೆ ಬರುತ್ತೆ, ಆಮೇಲೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಶೆಣವ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ವಿಕ್ಟೋರಿಯಾ ಪರಿಸ್ಥಿತಿ ಬದಲಾವಣೆ ಆಗಬೇಕಾಗಿದೆ. ಧನ್ಯವಾದಗಳು.